ದೇಶಾದ್ಯಂತ ನಿನ್ನೆ 79ನೇ ಸ್ವಾತಂತ್ರ್ಯೋತ್ಸವ ಆಚರಣೆಯಲ್ಲಿ ಮಿಂದೆದ್ದ ಜನರು ಇಂದು ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಪರಮಾತ್ಮನ ಪೂಜೆ, ಪುನಸ್ಕಾರ ಮತ್ತು ಭಜನೆಗಳಲ್ಲಿ ಪರವಶರಾಗಿದ್ದಾರೆ. ವಿಷ್ಣುವಿನ 8ನೇ ಅವತಾರವಾದ ಶ್ರೀಕೃಷ್ಣ ಜನ್ಮಾಷ್ಟಮಿ ಇಂದು ಭಕ್ತಿ ಪರಾಕಾಷ್ಠೆ ಇಂದ ಆಚರಿಸಲಾಯಿತು. ಇಸ್ಕಾನ್ನಲ್ಲಿ ಇಂದು ವಿಶೇಷ ಪೂಜೆ ಇರುತ್ತದೆ. ಅದೇ ರೀತಿ ವೈಟ್ಫೀಲ್ಡ್ನಲ್ಲಿ ಶ್ರೀಕೃಷ್ಣನ ದೇವಾಲಯದಲ್ಲಿ ಶ್ರೀಕೃಷ್ಣನ ದರ್ಶನಕ್ಕೆ ಮುಂದಾದ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ಇನ್ನು ಮಹದೇವಪುರ ಕ್ಷೇತ್ರದ ವೈಟ್ಫೀಲ್ಡ್ನ ಇನ್ನರ್ ಸರ್ಕಲ್ನಲ್ಲಿರುವ ರುಕ್ಮಿಣಿ ಸಮೇತ ರಾಧಾಕೃಷ್ಣ ದೇವಾಲಯದಲ್ಲೂ ಪೂಜಾ ವೈಭವದಲ್ಲಿ ಸಾವಿರಾರು ಭಕ್ತರು ಭಾಗಿಯಾದರು. ಇದೇ ವೇಳೆ ರಾಧಾಕೃಷ್ಣ ಸೇವಾ ಟ್ರಸ್ಟ್ ವತಿಯಿಂದ ದೇವರಿಗೆ ವಿಶೇಷ ಪೂಜೆ, ವಿಶೇಷ ಅಲಂಕಾರ ಮಾಡಲಾಗಿತ್ತು. ವೈಟ್ಫೀಲ್ಡ್, ರಾಮಗೊಂಡನಹಳ್ಳಿ, ಇಮ್ಮಡಿಹಳ್ಳಿ, ವರ್ತೂರಿನ ಭಕ್ತಾದಿಗಳು ದೇವರ ದರ್ಶನ ಮಾಡಲು ಮುಂದಾಗಿದ್ದರು. ಇದೇ ವೇಳೆ ಸ್ಥಳೀಯ ಮುಖಂಡರಾದ ಎಚ್ ನಾಗೇಶ್ ಮತ್ತು ಹುಡಿ ವಿಜಯಕುಮಾರ್ ಏನು ಹೇಳುತ್ತಾರೆಂದು ನೋಡೋಣ ಬನ್ನಿ. ಎಲ್ಲ ಮಹದೇವಪುರ ಕ್ಷೇತ್ರದ ಜನಸ್ತೋಮಕ್ಕೆ ಹಾಗೂ ಇಡೀ ರಾಜ್ಯದ ಜನಗಳಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ನಾನು ನಿರೀಕ್ಷೆ ಮಾಡಿರಲಿಲ್ಲ ಈ ದೇವಸ್ಥಾನ ವಿಸ್ತೀರ್ಣ ಇಷ್ಟಿದೆ ಅಂತ. ಅದಕ್ಕೆ ಹೊಸ ದೇವಸ್ಥಾನದ ಕಟ್ತಾ ಇದ್ದಾರೆ. ಆದರೆ ಚಿಕ್ಕದಾಗಿ ಆ ಕಡೆ ಒಂದು ದೇವಸ್ಥಾನದಲ್ಲಿ ಭಾಳ ಚೆನ್ನಾಗಿ ಅಲಂಕಾರ ಮಾಡಿ ನಮ್ಮ ಅಧ್ಯಕ್ಷರಾದಂಥ ಈ ದೇವಸ್ಥಾನದ ಅಧ್ಯಕ್ಷರಾದಂಥ ವೇಣುಗೋಪಾಲ್ ಅವರು, ರಾಮಗೊಂಡಲ್ಲಿ ವೇಣುಗೋಪಾಲ್ ಮಾಡಿದ್ದಾರೆ. ಅವರು ಈಗ ಆರೋಗ್ಯನೂ ಚೆನ್ನಾಗಿದೆ ಅನ್ನೋದು ಭಾಳ ಖುಷಿ ಆಯಿತು. ದೇವರು ಹಂಗೆ ಆರೋಗ್ಯ ಐಶ್ವರ್ಯ ಕೊಟ್ಟು 100 ವರ್ಷ ಆಯುಸ್ ಕೊಡಲಿ ಅಂತ ನಾನು ಇವತ್ತು ಕೃಷ್ಣ ಜನ್ಮಾಷ್ಟಮಿ ದಿವಸ ಶ್ರೀಕೃಷ್ಣ ಪರಮಾತ್ಮನ ಬೇಡ್ಕೊತೀನಿ. ಇದು ಇತಿಹಾಸ ಭಾಳ ಇದೆ. ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮದು ಇದು ಇಡೀ ರಾಜ್ಯಾದ್ಯಂತ ನನಗೆ ಗೊತ್ತಿದ್ದಂಗೆ ಎಲ್ಲ ಆಚರಿಸ್ತಾರೆ. ಈಗ ನಾನು ಮೊದಲನೇ ದೇವಸ್ಥಾನ ಇದು, ಮತ್ತು ಇನ್ನೂ 2 ಕಡೆ ಹೋಗ್ಬೇಕು. ನಾವು ಸುಮಾರು ಜನ ಕರೆದವ್ರೆ, ದೂರ ಹೋಗೋಕ್ಕಾಗಲ್ಲ. ಇಲ್ಲಿ ನಮ್ಮ KR ಪುರಮ್, ಕಾಡುಗೋಡಿ, ನಮ್ಮ ವೈಟ್ಫೀಲ್ಡು ನಮ್ಮ ಜಾಗ ಆದ್ದರಿಂದ ನಾವು ಹೋಗಲೇಬೇಕು. ನಮ್ಮ ಸ್ನೇಹಿತರಾದಂಥ ಹುಡಿ ವಿಜಯವ್ರು ಬಂದಿದ್ದಾರೆ, ಎಕ್ಸ್-ಕಾರ್ಪೊರೇಟ್ರು. ಸಂತೋಷ ಆಯಿತು ಅವ್ರನ್ನೂ ನೋಡಿ. ಸೊ ಅವರು ಲಾಸ್ಟ್ ಟೈಮು ಗೆಲ್ಲಬೇಕಾಯಿತು, ನ್ಯಾರೋ ಮಾರ್ಜಿನಲ್ಲಿ ಹೋಯಿತು. ಈ ಸಾರಿ ದೇವರ ಅನುಗ್ರಹದಿಂದ ಅವ್ರು MLA ಆಗಬೇಕು. ಈಗ ನಾನು ಇಲ್ಲಿ ಓಡಾಡ್ತಾ ಇದ್ದೀನಿ, ಜನಗಳ ಆಶೀರ್ವಾದ ನನಗೆ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಜನಗಳು ನನ್ನನ್ನು ಸ್ಪಂದಿಸ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಕಷ್ಟ ಸುಖಗಳು ನಾನು ಭಾಗಿಯಾಗ್ತಾ ಇದ್ದೀನಿ. ದೇವ್ರು ನನಗೆ ಇನ್ನು ಹೆಚ್ಚಿಗೆ ಶಕ್ತಿ ಕೊಡಲಿ, ಜನಗಳ ಸೇವೆ ಮಾಡೋದಕ್ಕೆ ನನಗೆ ಅನುವು ಮಾಡಿಕೊಡಲಿ ಅಂತ ದೇವರಲ್ಲಿ ಬೇಡ್ಕೊತ ಎಲ್ಲ ಜನತೆಗೆ ಮುಖ್ಯವಾಗಿ ನಮ್ಮ ವೇಣುಗೋಪಾಲ್ ಅವರಿಗೆ ಧನ್ಯವಾದಗಳು ಹೇಳ್ತಾ, ನನ್ನನ್ನು ಕರೆಸಿ ಪೂಜೆಗೆ ನನಗೆ ಸನ್ಮಾನ ಮಾಡಿದ್ದಕ್ಕೆ ಹಾಗೂ ದರ್ಶನ ಮಾಡಿದ್ದಕ್ಕೆ ನನಗೆ 2 ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರೂ ಹೊಂದಿಸಿ ನಾನು ಮಾತನಾಡ್ತೀನಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು. ಈ ಒಂದು ಶ್ರೀಕೃಷ್ಣ ಹುಟ್ಟುಹಬ್ಬದ ದಿವಸ ನಮ್ಮ ಶ್ರೀಕೃಷ್ಣ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ನಮ್ಮ ವೇಣುಗೋಪಾಲಣ್ಣ ಅವರ ಅಧ್ಯಕ್ಷತೆಯಲ್ಲಿ ಅವರ ತಂಡದವರೆಲ್ಲ ಸೇರಿ ಒಂದು ಚಿಕ್ಕದಾಗಿ ದೇವಸ್ಥಾನ ನಿರ್ಮಾಣ ಮಾಡಿದರು ಶ್ರೀಕೃಷ್ಣಂದು. ಆದರೆ ಇವತ್ತು ದೊಡ್ಡ ಮಟ್ಟದಲ್ಲಿ ದೇವಸ್ಥಾನ ನಿರ್ಮಾಣ ಆಗ್ತಿರೋದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಸುಮಾರು ದಿವಸ ಆಗಿತ್ತು ಬಂದು ನಾನು ಇವತ್ತು ಬಂದು ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಅವ್ರಿಗೆ ಆರೋಗ್ಯ ಕೂಡ ಸ್ವಲ್ಪ ತೊಂದರೆ ಇತ್ತು. ಆ ಭಗವಂತ ಅವ್ರಿಗೆ ತುಂಬ ಚೆಂದಾಗಿ ಇವಾಗ ಆರೋಗ್ಯ ಕೂಡ ಕೊಟ್ಟಿದ್ದಾರೆ. ಅದನ್ನು ನೋಡಿ ತುಂಬ ಖುಷಿ ಆಯಿತು. ಆ ಭಗವಂತ ನಮ್ದವ್ರಿಗೆ ಎಲ್ರಿಗೂ ಒಳ್ಳೇದಾಗುತ್ತೆ, ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಈ ಮುಖಾಂತರ ತಿಳಿಸ್ತಾ, ಹಾಗೆ ನಾಗೇಶಣ್ಣ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಅವರು ನೋಡಿದ ಸಂತೋಷ ಆಯಿತು. ತುಂಬ ದಿವಸದಿಂದ ಸಿಕ್ಕಿರಲಿಲ್ಲ, ಇವತ್ತು ಅವ್ರನ್ನೂ ನೋಡಿ ಖುಷಿ ಆಯಿತು. ಅವ್ರಿಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ಹೇಳಕ್ಕೆ ಬಯಸ್ತೀನಿ. ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು.